ನಮಸ್ತೆ, ಐತಾಳ್ಸ್ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ಬೇಕರಿ ಶೈಲಿಯಲ್ಲಿ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೇನೆ. ಅದಕ್ಕೆ 300 ಗ್ರಾಮ್ನಷ್ಟು ಮೈದಾ ಹಾಕೊಂಡಿದ್ದೇನೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ನಷ್ಟು ಓಂಕಾಳು ಹಾಕೊಳ್ತಾ ಇದ್ದೇನೆ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡು ಕಲಸಿಕೊಳ್ಳೋಣ. ಮೊದಲು ತುಪ್ಪದಲ್ಲೇ ಇದನ್ನು ಚೆನ್ನಾಗಿ ಒಮ್ಮೆ ಕಲಸಿಕೊಳ್ಬೇಕು. ಇನ್ನು ಇದಕ್ಕೆ ಅಗತ್ಯ ಇರುವಷ್ಟು ನೀರು ಹಾಕೊಂಡು ಕಲಸಿಕೊಳ್ಬೇಕು. ಹಿಟ್ಟು ಜಾಸ್ತಿ ಸಾಫ್ಟ್ ಆಗಬಾರ್ದು. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಟುಕೊಂಡು ಬೇರೆ ತಯಾರಿ ಮಾಡಿಕೊಳ್ಳೋಣ. ಒಂದು ಬೌಲಿಗೆ 2 ಟೇಬಲ್ ಸ್ಪೂನಷ್ಟು ಮೈದಾ, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೊಂಡಿದ್ದೇನೆ. ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನು ಕಲಸಿಕೊಳ್ಳೋಣ. ಮಿಶ್ರಣ ಈ ಹದದಲ್ಲಿರಲಿ. ಇನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದ ಹಿಟ್ಟನ್ನು 6 ಸಮಭಾಗವಾಗಿ ಕಟ್ ಮಾಡಿಕೊಳ್ತೇನೆ. ಎಲ್ಲವನ್ನು ಉಂಡೆ ಕಟ್ಟಿಕೊಳ್ಳೋಣ. ಇನ್ನು ಇದನ್ನು ಚಪಾತಿ ರೀತಿಯಲ್ಲಿ ಲಟ್ಟಿಸಿಕೊಳ್ಬೇಕು. ಎಷ್ಟು ಆಗ್ತದೆ ಅಷ್ಟು ತೆಳುವಾಗಿ ಲಟ್ಟಿಸಿಕೊಳ್ಬೇಕು. ಮೊದಲಿಗೆ ನಾನು 3 ಉಂಡೆಗಳನ್ನು ಚಪಾತಿ ರೀತಿಯಲ್ಲಿ ಲಟ್ಟಿಸಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಒಂದು ಚಪಾತಿಯ ಮೇಲೆ ತುಪ್ಪದ ಮಿಶ್ರಣವನ್ನು ಸಂಪೂರ್ಣವಾಗಿ ಎಲ್ಲ ಕಡೆ ಬರುವ ಹಾಗೆ ಸ್ಪ್ರೆಡ್ ಮಾಡಿಕೊಂಡು 2ನೇ ಚಪಾತಿಯನ್ನು ಇಡ್ತೇನೆ. ಇದರ ಮೇಲೆ ಪುನಃ ತುಪ್ಪದ ಮಿಶ್ರಣ ಹಾಕೊಂಡು 3ನೇ ಚಪಾತಿಯನ್ನು ಕೂಡ ಇಡೋಣ. ಪುನಃ ತುಪ್ಪದ ಮಿಶ್ರಣವನ್ನು ಸ್ಪ್ರೆಡ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಳ್ಳಿ. ಇದನ್ನು ಪುನಃ ಮೊದಲಿನ ಹಾಗೆ ಲಟ್ಟಿಸಿಕೊಂಡು ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡಿಕೊಳ್ತೇನೆ. ಇನ್ನು ಇದನ್ನು ಫ್ರೈ ಮಾಡಿಕೊಳ್ಳೋಣ. ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ಫ್ರೈ ಮಾಡುವಾಗ ನೆನಪಿಟ್ಟುಕೊಳ್ಳಿ, ಎಣ್ಣೆ ಹದವಾಗಿ ಬಿಸಿ ಆಗಲಿ. ಇದಕ್ಕೆ ಒಂದೊಂದನ್ನೇ ಹಾಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳಿ. ಇನ್ನು ಇದನ್ನು ಮಗುಚಿ ಹಾಕಿ ಪುನಃ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳಿ. ಇನ್ನು ಕಲರ್ ಚೇಂಜ್ ಆಗಲಿಕ್ಕೆ ಫ್ಲೇಮನ್ನು ಮೀಡಿಯಂ ಮಾಡಿಕೊಳ್ಳಿ. ಈಗ ಫಸ್ಟ್ ಬ್ಯಾಚ್ ರೆಡಿ ಆಯಿತು ನೋಡಿ. ಈಗ ಬೇಕರಿ ಶೈಲಿಯಲ್ಲಿ ಕ್ರಿಸ್ಪಿ ಸ್ನ್ಯಾಕ್ಸ್ ರೆಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಬಾಯ್.